ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಡ್ರಿಂಕ್ ತೋರಿಸ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡಿದೆ ನೋಡಿರಿ, ತುಂಬ ಬೆನಿಫಿಟ್ಸ್ ಇದೆ. ನಿಮಗೂ ಸ್ವಲ್ಪ ಇದರಲ್ಲಿ ಒಂದು 5% ಆದರೂ ನಿಮಗೂ ಯೂಸ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನಾನು ಈ ಡ್ರಿಂಕಿಗೆ 2 ಮೆಂಬರ್ಸ್ಗೆ ಮಾಡ್ತಾಯಿದ್ದೀನಿ. ನಾನು ಒಬ್ಬರಿಗೆ 2 ಉತ್ತುತ್ತಿ ಅನ್ನೋ ಥರ ತಗೊಂಡಿದ್ದೀನಿ. ಅಂಜೂರ 1 ತಗೊಂಡಿದ್ದೀನಿ. ಇನ್ನು ಬೇರೆವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಒಬ್ಬರಿಗೆ 5 ಅನ್ನೋ ಮಟ್ಟದಲ್ಲಿ ತಗೊಂಡಿದ್ದೀನಿ. ನೀನು ಒಬ್ಬರಿಗೆ ಇಲ್ಲ ಇಬ್ಬರಿಗೆ ಅಂದರೆ ನೀವು ಅದನ್ನು ಡಬ್ಬಲು ಇಲ್ಲ ತ್ರಿಬ್ಬಲು ಮಾಡ್ಕೋಬೇಕಾಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸು 5 ತಗೊಂಡಿದ್ದೀನಿ. ಮತ್ತು ಸೀಡ್ಸ್ ಮಾತ್ರ 1 ಸ್ಪೂನ್ ತಗೊಂಡಿದ್ದೀನಿ ನಾನು. ನಾನು ಸರಿ ಇದ್ಕಿದ್ದಂಗೆ ಸ್ಕಿನ್ ಎಲ್ಲ ಡಲ್ ಆಗಿಬಿಡುತ್ತೆ, ಸ್ಕಿನ್ ಎಲ್ಲ ಟ್ಯಾನ್ ಆದಂಗೆ ಕಾಣುತ್ತೆ, ಮತ್ತು ಸ್ಕಿನ್ನು ಮತ್ತು ಪಿಗ್ಮೆಂಟೇಷನ್ ಜಾಸ್ತಿ ಆಗ್ದಂಗೆ ಕಾಣುತ್ತೆ, ಮತ್ತು ಕಣ್ಣಿನ ಸುತ್ತ ಕಪ್ಪಾದಂಗೆ ಕಾಣುತ್ತೆ, ಮತ್ತು ತುಟಿಗಳೆಲ್ಲ ಬ್ಲ್ಯಾಕ್ ಆಗಿಬಿಡ್ತವೆ ಒಂದೊಂದು ಸರಿ, ಮತ್ತು ನಮ್ಮ ಸ್ಕಿನ್ನು ಡಲ್ ಆಗಿಬಿಡುತ್ತೆ. ನಮಗೆ ಏನಪ್ಪ ಇಷ್ಟು ಬೇಗ ವಯಸ್ಸಾಗ್ಬಿಟ್ಟಿದ್ದ ಥರ ಕಾಣ್ತಿರುತ್ತೆ, ಸ್ಕಿನ್ನೆಲ್ಲ ಗ್ಲೋನೇ ಇರೋದಿಲ್ಲ, ಆ ಥರ ಎಲ್ಲ ಕಾಣ್ತಾ ಇರುತ್ತಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ ವಿಟಮಿನ್ಸ್ ಪೂರ್ತಿ ಕಡಿಮೆ ಆಗಿಬಿಟ್ಟಿರುತ್ತೆ, ವಿಟಮಿನ್ಸ್ ಬ್ಯಾಲೆನ್ಸ್ ತಪ್ಪೋಗಿಬಿಡುತ್ತೆ. ಯಾವುದ್ಯಾವುದು ವಿಟಮಿನ್ಸ್ ಎಷ್ಟೆಷ್ಟು ಇರಬೇಕೋ ಅಷ್ಟಷ್ಟು ಕ್ವಾಂಟಿಟಿ ನಮ್ಮಲ್ಲಿ ಇರೋದಿಲ್ಲ. ಎಲ್ಲಕ್ಕೋಸ್ಕರ ನಾವು ಈ ಥರ ಹೆಲ್ತಿ ಡ್ರಿಂಕು ನಾವು 6 ತಿಂಗಳಲ್ಲಿ 1 ತಿಂಗಳು ಕಂಟಿನ್ಯೂಸ್ ಈ ಥರ ಡ್ರಿಂಕ್ ತಗೊಳೋದ್ರಿಂದ ನಮ್ಮದು ಹೆಲ್ತು ತುಂಬ ಇಂಪ್ರೂವ್ ಆಗಿರುತ್ತೆ, ಮತ್ತು ಹೇರ್ ಫಾಲ್ ಕೂಡ ಆಗೋದು ಕಡಿಮೆ ಆಗುತ್ತೆ. ಇವಾಗಂತೂ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಬೆಳೆ ಕೂದಲು ಬರ್ತಾ ಇರುತ್ತೆ. ಪಾಪ ಅವ್ರು ಇನ್ನೂ ಚಿಕ್ಕವ್ರು ಇರ್ತಾರೆ. ಅವಾಗಂತೂ ವಯಸ್ಸಾಗಿ ನಮ್ಮ ಅಜ್ಜಿ ಕೂಡ ಬೆಳೆ ಕೂದಲು ಬಂದಿರುತ್ತಿರಲಿಲ್ಲ. ಈಗಂತೂ ಸಣ್ಣ ಸಣ್ಣ ಮಕ್ಕಳಿಗೂ ಬೆಳೆ ಕೂದಲು ಬಂದಿರುತ್ತೆ. ಅದು ಎಲ್ಲ ಕಾರಣ ಅಂದರೆ ವಿಟಮಿನ್ಸ್ ಕೊರತೆ ಇರೋದ್ರಿಂದ. ಯಾಕಂದರೆ ಹೀಗೆ ಹೆಲ್ತಿ ಫುಡ್ ನಮಗೆ ದೇಹಕ್ಕೆ ಡೈರೆಕ್ಟಾಗಿ ಸಿಗೋದೇ ಇಲ್ಲ. ಯಾವ್ದು ನೋಡಿರೋ ಕೆಮಿಕಲ್ಸು ಮತ್ತು ಯಾವ್ದು ನೋಡಿರೋ ಹೈಬ್ರಿಡ್ ಸಿಗೋದ್ರಿಂದ ನಮಗೆ ಹೆಲ್ತಿ ಫುಡ್ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು 6 ತಿಂಗಳಿಗೆ ಒಂದು ಸರಿ ಈ ಥರ ಡ್ರೈ ಫ್ರೂಟ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಹೇರ್ ಫಾಲ್ ಆಗಲಿ ಮತ್ತು ಸ್ಕಿನ್ದಾಗಲಿ ತುಂಬ ಒಳ್ಳೆಯದಾಗುತ್ತೆ. ಸ್ಕಿನ್ದು ಹೇರ್ ಫಾಲ್ದು ಅಷ್ಟೇ ಅಲ್ಲ, ದೇಹಕ್ಕೆ ಕೂಡ ಆರೋಗ್ಯಕ್ಕೆ ಕೂಡ ತುಂಬ ಬೆನಿಫಿಟ್ಸ್ ಇದೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ದಾವೆ ಅಂತ ಗೊತ್ತಿದ್ರೂ ಸಮೇತ ನಾವು ಇದನ್ನು ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅದೇ ಏನಾದರೂ ಆಯ್ತಪ್ಪ ಆರಾಮಿಲ್ದಂಗೆ ಆಯಿತು, ಅದರಲ್ಲೂ ಹೆಣ್ಮಕ್ಳಿಗೆ ಸ್ಕಿನ್ನು ಹೇರ್ ಫಾಲು ಏನಾದರೂ ಆಯಿತು ಅಂದರೆ ತಕ್ಷಣ 1-2 ದಿನ 3 ದಿನ 1 ವಾರ ನೋಡ್ತಾರೆ, ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾರೆ. ಹೋಗ್ತಾರೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಒಂದು ಸರಿ ಟ್ರೀಟ್ಮೆಂಟು ಅಂತಂದರೆ ಸ್ಕಿನ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟು ಅಂತಂದರೆ 200 ರೂಪಾಯಿ ಇಲ್ಲ 300 ರೂಪಾಯಿ ಕಂಪಲ್ಸರಿ ಬೇಕು. ಅದು ಅವ್ರು ಕೊಡೋ ಟ್ರೀಟ್ಮೆಂಟು 3 ಮಂತ್ಸು ಇಲ್ಲ 6 ಮಂತ್ಸ್ ಕಂಪಲ್ಸರಿ ಇರುತ್ತೆ. ಅದರಲ್ಲಿ ಹಚ್ಕೊಂಡ್ಲಿಕ್ಕೆ ಅಷ್ಟೇ ಕೊಡಲ್ಲ, ಶಾಂಪು ಕೊಡ್ತಾರೆ, ಹಚ್ಕೊಂಡ್ಲಿಕ್ಕೆ ಕೊಡ್ತಾರೆ. ಅದರಲ್ಲೂ ಮತ್ತು ನಮಗೆ ಟ್ಯಾಬ್ಲೆಟ್ಸ್ ಕೂಡ ಕೊಡ್ತಾರೆ. 3 ತಿಂಗಳು 6 ತಿಂಗಳು ನಾವು ಟ್ಯಾಬ್ಲೆಟ್ಸ್ ತಗೊಂಡು ನಮ್ಮ ಹೆಲ್ತಲ್ಲಿ ಬೇರೆ ವೇರಿಯೇಷನ್ ಆಗೋದಕ್ಕಿಂತ, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗೋದಕ್ಕಿಂತ ನಾವು ಈ ಥರ ಹೆಲ್ತಿ ಡ್ರಿಂಕು ನಾವು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಅದು ನಾವು ಕಾಯಿಲೆ ಬಂದಾಗ ನಾವು ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ಆ ಕಾಯಿಲೆನ ಬರ್ದಂಗೆ ಮಾಡಬೇಕು ಅಂತ ಅಂದರೆ ನಾವು ಈ ಥರ 6 ತಿಂಗಳಿಗೆ ಒಂದು ಸರಿ ಈ ಥರ ಹೆಲ್ತಿ ಡ್ರಿಂಕ್ನ ನಾವು 1 ತಿಂಗಳು ಪ್ರಕಾರ ನಾವು ಟ್ರೀಟ್ಮೆಂಟ್ ಅಂತ ತಗೊಂಡು ಯೂಸ್ ಮಾಡಬೇಕು. ಇದನ್ನು ನಾವು ಸುಮ್ಮನೆ ಟೈಮ್ ಪಾಸಿಗೆ ಅಂತ ತಗೋಬಾರ್ದು. ಟ್ರೀಟ್ಮೆಂಟ್ ನಾವು ಹಾಸ್ಪಿಟ್ಲಿಗೆ ಹೋದರೆ ಯಾವ ಥರ ಟ್ರೀಟ್ಮೆಂಟ್ ಕಂಪಲ್ಸರಿ ರೆಗ್ಯುಲರಾಗಿ ತಗೊಳ್ತೀವೋ ಒಂದು ಕೋರ್ಸ್ ಥರ, ಅದೇ ಥರ ನಾವು ಇದನ್ನು 1 ತಿಂಗಳು ಕಂಪಲ್ಸರಿ ರೆಗ್ಯುಲರಾಗಿ ಟ್ರೀಟ್ಮೆಂಟ್ ಥರ ಯೂಸ್ ಮಾಡ್ಕೊಂಡ್ರೆ ನಮ್ಮಲ್ಲಿ ಆರೋಗ್ಯದ ಸಮಸ್ಯೆ ಏನೇನು ಇನ್ಬ್ಯಾಲೆನ್ಸ್ ಆಗಿರ್ತಾವೋ ಅವೆಲ್ಲ ಬ್ಯಾಲೆನ್ಸ್ ಆಗ್ತವೆ. ಎಲ್ಲ ಸಮಸ್ಯೆನೂ ಇದು ಒಂದು ಡ್ರಿಂಕಲ್ಲಿ ಎಲ್ಲ ಸಮಸ್ಯೆನೂ ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಈ ಡ್ರಿಂಕನ್ನು ಆರೋಗ್ಯದ ದೃಷ್ಟಿಯಲ್ಲಿ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ನಾವು ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಅಪ್ಪ, ತಂದು ಯೂಸ್ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಕಾಸ್ಟ್ಲಿ ತಂದು ನಾವೆಲ್ಲಿ ದಿನ ಯೂಸ್ ಮಾಡೋಣ ಅಂತ ನಾವು ಸುಮ್ಮನೆ ಆಗಿಬಿಡ್ತೀವಿ. ಆದರೆ ಆರಾಮಿಲ್ದಾಗ ಅದಕ್ಕಿಂತ 3 ಪಟ್ಟು ಜಾಸ್ತಿ ಹಾಸ್ಪಿಟ್ಲಿಗೆ ದುಡ್ಡು ಇಡ್ತೀವಿ. 3 ಪಟ್ಟು ಇಡೋದಲ್ಲದೆ 3 ಪಟ್ಟು ಹಣನೂ ಖರ್ಚಾಗುತ್ತೆ, ಮತ್ತು ಅಷ್ಟೊಂದು ಟ್ಯಾಬ್ಲೆಟ್ಸು ನಾವು ತಗೊಳೋದ್ರಿಂದ ನಮ್ಮ ಹೆಲ್ತೂ ಹದಗೆಡುತ್ತೆ, ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ಯಾಕಂದರೆ ಆಂಟಿಬಯೋಟಿಕ್ ಜಾಸ್ತಿ ಕೊಟ್ಟಿರುತ್ತೆ. ಆ ಆಂಟಿಬಯೋಟಿಕ್ ನಾವು ತಗೊಳೋದ್ರಿಂದ ನಮ್ಮ ಹೆಲ್ತಲ್ಲಿ ವೇರಿಯೇಷನ್ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಮತ್ತು ರೆಸಿಸ್ಟೆನ್ಸ್ ಪವರ್ ಎಲ್ಲ ತುಂಬ ಕಡಿಮೆ ಆಗುತ್ತೆ ನಾವು ಟ್ಯಾಬ್ಲೆಟ್ಸ್ ತಗೊಳೋದ್ರಿಂದ. ಅದಕ್ಕೋಸ್ಕರ ನಾವು ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ಮುಂದಾಗೆ ಈ ಥರ ಹೆಲ್ತಿ ಡ್ರಿಂಕು ನಾವು ಮನೆಗೆ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ. ನಾವು ಫಿಟ್ ಆ್ಯಂಡ್ ಹೆಲ್ತಿ ಆಗಿರ್ಬೇಕಂತ ಅಂದರೆ ಈ ಡ್ರೈ ಫ್ರೂಟ್ಸ್ನ ನಾವು ಯೂಸ್ ಮಾಡಬೇಕು. ಇದರಲ್ಲಿ ಔಷಧಿ ಗುಣಗಳು ಭಾಳ ಇರ್ತವೆ. ಆದರೆ ಅದಕ್ಕೋಸ್ಕರ ನಾವು ಚಿಕ್ಕವರಿಂದ ದೊಡ್ಡವ್ರವರೆಗೂ ಇದನ್ನು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇವು ನೋಡೋಕ್ಕೆ ಗಾತ್ರದಲ್ಲಿ ಚಿಕ್ಕ ಆಗಿದ್ರೂ ಆದರೆ ಇದ್ರ ಪರಿಣಾಮ ಮಾತ್ರ ದೊಡ್ಡ ಪರಿಣಾಮ ಬೀಳ್ತಾ ಇರ್ತವೆ. ಅದಕ್ಕೋಸ್ಕರ ನಾವು ಇದು ಆರೋಗ್ಯದ ದೃಷ್ಟಿಯಲ್ಲಿ ಇದು ರಾಮಬಾಣವಾಗಿ ಕೆಲಸ ಮಾಡ್ತಾ ಇರುತ್ತೆ. ಡ್ರೈ ಫ್ರೂಟ್ಸ್ ಸೇವನೆಯಿಂದ ಹೃದಯದ ಆರೋಗ್ಯ ಕಾಪಾಡುತ್ತೆ, ಮತ್ತು ತೂಕ ವೆಯ್ಟ್ ಲಾಸ್ ಕೂಡ ಕಡಿಮೆ ಆಗುತ್ತೆ, ಮತ್ತು ಸ್ಕಿನ್ಗೆ ಮತ್ತು ಕೂದಲಿಗೆ ಇದು ತುಂಬ ಒಳ್ಳೆಯದು. ಮತ್ತು ಮುಖ್ಯವಾಗಿ ರಕ್ತ
ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಮತ್ತು ಶುಗರ್ ಇರೋರಿಗೆ ಅಂತೂ ಇದು ತುಂಬ ಯೂಸ್ ಆಗುತ್ತೆ. ಯಾಕಂದ್ರೆ ಶುಗರ್ ಇರೋರು ಹಣ್ಣು ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಹೇಳ್ತಿರ್ತಾರೆ, ಒಂದೊಂದು ತಿನ್ನಬಾರ್ದು ಒಂದೊಂದು ತಿನ್ನಬೇಕು ಅಂತ. ಈ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಆ ಶುಗರ್ ಲೆವೆಲ್ ಅವ್ರಿಗೆ ತುಂಬ ಕಡಿಮೆ ಆಗುತ್ತೆ. ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಇದು ಕಡಿಮೆ ಮಾಡುತ್ತೆ. ಮತ್ತು ರೆಸಿಸ್ಟೆನ್ಸ್ ಪವರ್, ಮುಖ್ಯವಾಗಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ರೆಸಿಸ್ಟೆನ್ಸ್ ಪವರ್ ಭಾಳ ಕಡಿಮೆ ಇರುತ್ತೆ. ರೆಸಿಸ್ಟೆನ್ಸ್ ಪವರ್ ಬರಲಿಕ್ಕೋಸ್ಕರ ಇದನ್ನು ತಿಂತಾ ಇರಬೇಕಾಗುತ್ತೆ. ಮತ್ತು ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಜಾಸ್ತಿ ಆಗಲಿಕ್ಕೆ ಇದನ್ನು ತಿಂತಾ ಇರಬೇಕು. ಮತ್ತು ಕರುಳಿನ ಶುದ್ಧೀಕರಣ, ಕರುಳಿನ ಆರೋಗ್ಯನೂ ಇದು ಜಾಸ್ತಿ ಮಾಡುತ್ತೆ. ಮತ್ತು ಭಯಂಕರವಾದ ಕಾಯಿಲೆ ಅಂದರೆ ಕ್ಯಾನ್ಸರ್ ರೋಗನೂ ಬರ್ದಂಗೆ ಇದು ಮಾಡ್ತಾ ಇರುತ್ತೆ. ಮತ್ತು ಸಂತಾನೋತ್ಪತ್ತಿಗೂ ಇದು ಉತ್ತಮವಾಗಿ ಕೆಲಸ ಮಾಡ್ತಾ ಇರುತ್ತೆ. ಮತ್ತು ಉಸಿರಾಟದ ಸಮಸ್ಯೆ ಇದ್ರೂ, ಮತ್ತು ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ, ಮತ್ತು ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಇದು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ನಿಮಗೇನಾದರೂ ಉಪಯೋಗ ಆದರೂ ಆಗ್ಬೋದು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.